ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನವರೆಗೂ ಕೂಡ ನಿಮ್ಮ ಖಾತೆಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಅಂದ್ರೆ 1ನೇ ಕಂತಿನ ಹಿಡ್ಕೊಂಡು 11ನೇ ಕಂತಿನವರೆಗೆ ನಿಮ್ಮ ಖಾತೆಗೆ ಎಷ್ಟು ಕಂತುಗಳು ಬಂದಿದಾವೆ ಅನ್ನೋದನ್ನ ಜಮಾ ಆಗಿದಾವೆ ಅನ್ನೋದನ್ನ ನೀವೇ ಖುದ್ದಾಗಿ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. 11ನೇ ಕಂತು ಕೂಡ ಜಮಾ ಆಗಿದೆವೋ ಇಲ್ವೋ ಅನ್ನೋದನ್ನು ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಈಸಿ ಮೆಥಡ್ ಇದೆ, ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್. ನಿಮ್ಮ ಮೊಬೈಲ್ ಏನಾದರೂ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸೊ ಆರಾಮಾಗಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದನ್ನು ಹೇಗೆ ಅನ್ನೋದನ್ನ ನಾನು ಈಸಿ ಮೆಥಡ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಕೂಡ ಮೊಬೈಲ್ ನಲ್ಲಿನೇ ವರ್ಕ್ ಮಾಡಿ ನಿಮ್ಗೆ ತೋರಿಸ್ತೀನಿ, ನೀವು ಕೂಡ ಮೊಬೈಲ್ ನಲ್ಲಿನೇ ಚೆಕ್ ಮಾಡ್ಕೋಬಹುದು. ಸೊ ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಬೇಕಾಗುತ್ತೆ, ಮತ್ತೇನಿಲ್ಲ. ಸೊ ಇದರ ನಟ್ಟೆ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ವೀಕ್ಷಕರೇ ಒಂದು ಬಟನ್ ಒತ್ಬಿಡಿ, ಸಬ್ಸ್ಕ್ರೈಬ್ ಆಗಿಬಿಡುತ್ತೆ ಟನ್ ಅಂತ ಬೇಗನೆ ಒತ್ಬಿಡಿ. ಸೊ ಈಗ ಬಂದ್ಬಿಡೋಣ ಡೈರೆಕ್ಟ್ ಆಗಿ ಪಾಯಿಂಟ್ಗೆ. ಸೊ ಇಲ್ಲಿ ನೋಡಿ, 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡ್ತಾ ಇರುವಂತವ್ರು ಬಹಳಷ್ಟು ಜನ ಇದ್ದಾರೆ. ಸೊ ಈಗಾಗಲೇ 11ನೇ ಕಂತಿನ ಹಣ ಜಮಾ ಆಗಿದೆ ಇಲ್ವೋ ಕೂಡ ಗೊತ್ತಾಗ್ತಾ ಇಲ್ಲ. ಯಾವ ಕಾರಣಕ್ಕೆ ಅಂದ್ರೆ ನೀವೇನಾದ್ರೂ ಈಗ ಟಿವಿ, ಫ್ರಿಜ್ ಅಥವಾ ಏನಾದ್ರೂ ಮನೆ ಬಳಕೆಯ ಸಾಮಾನುಗಳನ್ನ ವಸ್ತುಗಳನ್ನ ತೆಗೆದುಕೊಂಡಿರ್ತೀರಾ. ಸೊ ಅಲ್ಲಿ ಬ್ಯಾಂಕ್ನಿಂದ IDFC ಅಥವಾ ಯಾವುದೋ ಬ್ಯಾಂಕ್ನಿಂದ ಸಾಲದ ಮುಖಾಂತರ ತೆಗೆದುಕೊಂಡಿರ್ತೀರಾ. ಸೊ ಮೇಲ್ಗಡೆ ಇರುವಂತಹ ಅಮೌಂಟ್ ಅನ್ನ ಪೇ ಮಾಡಿ ಉಳಿದಿರುವಂತದ್ದನ್ನ ಸೊ ನೀವು ಸಾಲದ ಮುಖಾಂತರ ತೆಗೆದುಕೊಂಡಿರ್ತೀರಾ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ದು ಬ್ಯಾಂಕ್ಗಳಿಗೆ ಹಣ ಕಟ್ಟಿರಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತೆ ಪಿಂಚಣಿ ಸೌಲಭ್ಯ ಏನಾದ್ರೂ ಜಮಾ ಆದ್ರೂ ಸಹಿತ ಅದನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟ್ ಆಗಿ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಜಮಾ ಆಗಿದೋ ಇಲ್ವೋನೋ ಗೊತ್ತಾಗಲ್ಲ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಪ್ರತಿ ತಿಂಗಳು ಕೂಡ ನಿಮ್ಮ DBT ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಚೆಕ್ ಮಾಡ್ಕೋತಾ ಇದ್ರೆ ನಿಮ್ಮ ಒಂದು ಯಾವ ದಿನಾಂಕದಂದು ಯಾವ ಕಂತು ಜಮಾ ಆಗಿದೆ, ಇದೇ ತಾರೀಕು ಜಮಾ ಆಗಿದೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ಎಷ್ಟು ಕಂತುಗಳು ಇದಾವೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಸೊ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ತಾ ಹೋಗ್ತೇನೆ. ಸೊ ನೀವು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಿ, ನಾನು ಹೇಗೆ ಹೇಳ್ತೀನಿ ಸೊ ಅದೇ ರೀತಿಯಾಗಿ ನೀವು ಫಾಲೋ ಮಾಡ್ತಾ ಹೋಗಿ. ಈಗ ನೋಡಿ, ಇಲ್ಲಿ ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಆ ರೀತಿ ಮಾಡ್ತಾ ಹೋಗಿ ನೋಡಿ. ಇಲ್ಲಿ ಡೈರೆಕ್ಟ್ ಆಗಿ ನೀವು ಏನ್ ಮಾಡ್ಬೇಕಂದ್ರೆ ಈ ತರ ಒಂದು DBT ಅಂತ ನೀವು ಗೂಗಲ್ ಅಲ್ಲಿ ಕ್ರೋಮ್ ಅಲ್ಲಿ ಸರ್ಚ್ ಮಾಡುವಂತಹ ಅಗತ್ಯವಿಲ್ಲ. ನಿಮ್ಮ ಪ್ಲೇಸ್ಟೋರ್ ನಲ್ಲಿ ಹೋಗಿ DBT ಕರ್ನಾಟಕ ಅಂತ ಹೊಡಿರಿ. ಸೊ ಈ ರೀತಿಯಾಗಿ ಒಂದು ನಿಮ್ಗೆ ಆ್ಯಪ್ ಸಿಗುತ್ತೆ. ಸೊ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಸೊ ಇದೇನು ಕಾಣ್ತಾ ಇದಲ್ಲ, ಇದು ನಾನು ಈಗಾಗಲೇ ಲಾಗಿನ್ ಮಾಡಿದ್ದೀನಿ. ಸೊ ಲಾಗಿನ್ ಮಾಡಿದೆ, ಇನ್ನೇನು ಪಿನ್ ಹಾಕಿದ್ರೆ ಸಾಕು ನಂದು ಲಾಗಿನ್ ಆಗಿಬಿಡುತ್ತೆ. ಸೊ ನಿಮ್ದು ನ್ಯೂ ಯೂಸರ್ ಅಂತ ಇರುತ್ತೆ. ಸೊ ಈಗ ಏನು ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ನೀವು ಹಾಕಬೇಕಾಗುತ್ತೆ. ನಿಮ್ದು ಹಾಕ್ಬೇಕಂದ್ರಿ ನಿಮ್ಮ ಮನೆಯಲ್ಲಿರುವಂತಹ ಯಜಮಾನಿದ್ ಹಾಕಿ. ನೀವು ನೋಡ್ತಾ ಇರುವವರು ಯಜಮಾನಿ ಆಗಿದ್ರೆ ನಿಮ್ದೇ ಹಾಕಿ. ನಿಮ್ಮ ಒಂದು ಮನೆಯಲ್ಲಿರುವಂತಹ ಯಜಮಾನಿಯ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಸೈಡ್ ಕಾಣಿಸ್ತಾ ಇದೆ ನೋಡಿ, OTP ಮೇಲೆ. ಸೊ ಇಲ್ಲಿ ಸೈಡ್ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, OTP ಬರುತ್ತೆ. ಯಾರ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಅಂದ್ರಿ ಮತ್ತು ಈ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂದ್ರೆ OTPನೇ ಬರಲ್ಲ. ಆವಾಗ ನಿಮ್ದು ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬಂದಿರಲ್ಲ ಅಂತ ಅನ್ಕೊಳ್ಳಿ. ಯಾವುದೇ ಅಪ್ಲಿಕೇಶನ್ ಕೂಡ ಹಾಕ್ಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಇಲ್ಲಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ನಂಬರು ಇವೆಲ್ಲನೂ ಕೂಡ ಲಿಂಕ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಇಲ್ಲಿ ಲಿಂಕ್ ಇದ್ರೆ ಆಧಾರ್ ಕಾರ್ಡ್ ನಂಬರ್ಗೆ ನಿಮ್ದು OTP ಬರುತ್ತೆ. ಸೊ OTP ಬಂದ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಆ OTPಯನ್ನು ಹಾಕಿ ನೆಕ್ಸ್ಟ್ ಪಿನ್ ಕೇಳುತ್ತೆ. ಆ ಒಂದು 4 ಪಿನ್ಗಳನ್ನು ನೀವು ಸೆಟ್ ಮಾಡಬೇಕು. ಸೊ ಅದೇ ಪಿನ್ ಸೆಟ್ ಮಾಡಿದ ತಕ್ಷಣ ಅಂದರೆ ಮೇಲ್ಗಡೆ ಏನು ಪಿನ್ ಸೆಟ್ ಮಾಡ್ತಿರಲ್ಲ ಕೆಳಗಡೆನೂ ಅದನ್ನು ಕೂಡ ಏನು ಪಿನ್ಗಳನ್ನು ಹಾಕಿ ಸೊ ನೆಕ್ಸ್ಟು ಸಬ್ಮಿಟ್ ಅಂತ ಹೊಡೆದ್ರೆ ಸಬ್ಮಿಟ್ ಆಗುತ್ತೆ. ಅದಾದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ನೆಕ್ಸ್ಟು ಆ್ಯಪನ್ನು ಓಪನ್ ಮಾಡ್ಕೋತಿರಲ್ಲ ಆವಾಗ ಏನು ಮಾಡಬೇಕು, ನಿಮ್ಮ ಒಂದು ಬೆನಿಫಿಷರಿ ಹೆಸರನ್ನು ಹಾಕಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು OTP ಏನು ಪಿನ್ ಹಾಕಿರ್ತಿರಲ್ಲ ಆ ಒಂದು ಪಿನ್ ಸೆಟ್ ಮಾಡಿರ್ತಿರಲ್ಲ ಆ ಪಿನ್ನನ್ನು ಹಾಕಿದ ತಕ್ಷಣ ಸೊ ಈ ಥರ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣ ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ, ಈ ಥರ ಲಾಗಿನ್ ಆಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇದೆ ನೋಡಿ ಒಂದನೇದಾಗಿ, ಮತ್ತು ಇಲ್ಲಿ ಸೆಂಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಇದನ್ನು ಕೂಡ ಲಿಂಕ್ ಮಾಡ್ಬಾರ್ದು. ಪ್ರೊಫೈಲ್, ಕಾಂಟ್ಯಾಕ್ಟ್ ಈ ಥರ 4 ಆಪ್ಷನ್ಗಳಿದ್ದಾವೆ. ಸೊ ಅದರಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ ಒಂದೇದು. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಇದೆ, ಅನ್ನಭಾಗ್ಯ ಸ್ಕೀಮ್ ಇದೆ. ಸೊ ಮತ್ತೊಂದು ಆಪ್ಷನ್ ಒನ್ ಟೈಮ್ ಅಸಿಸ್ಟೆಂಟ್ ಆಫ್ ಈ ಥರ ಇದೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಮೇಲೆ ನಾವು ಕ್ಲಿಕ್ ಮಾಡೋಣ, ಯಾಕಂದರೆ ಗೃಹಲಕ್ಷ್ಮಿ ನಮ್ಗೆ ಬೇಕಾಗಿರುವಂಥದ್ದು. ನೆಕ್ಸ್ಟ್ ಅನ್ನಭಾಗ್ಯದ ನೋಡೋಣ. ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಸ್ಕೀಮ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿ ಏನೇನಿದೆ
ಇಲ್ಲಿ ಡೇಟ್ ಕೂಡ ಕೊಟ್ಟಿರುವಂಥದ್ದು. ಸೊ 3/5/2024 2,000 ರೂಪಾಯಿ ಅಮೌಂಟ್ ಸಕ್ಸಸ್ ಅಂತ ಕೊಟ್ಟಿರುತ್ತೆ. ಸೊ ಈ ರೀತಿಯಾಗಿ ಅಮೌಂಟ್ ಕೊಟ್ಟಿರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಸೈಡ್ ಸಿಂಬಾಲ್ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಎಲ್ಲರೂ UTR ನಂಬರು ಎಲ್ಲನೂ ಕೂಡ ತೋರಿಸುತ್ತೆ. ಸೊ ಆ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಕೌಂಟ್ ನಂಬರ್ ಕೂಡ ತೋರಿಸುತ್ತೆ. ಸೊ ಎಷ್ಟು ಬಂದಿದ್ದಾವೆ, ಎಷ್ಟು ಖಾತೆಗಳಿಗೆ ಜಮಾ ಆಗಿದ್ದಾವೆ ಅನ್ನೋದನ್ನ ನೀವು ಇಲ್ಲಿ ಎನ್ನಿಸ್ಬೋದು, ಲೆಕ್ಕ ಹಾಕ್ಬೋದಾಗಿರುತ್ತೆ. ಇಲ್ಲಿ ನೋಡಿ ನಮ್ದು 8 ಬಂದಿರುವಂಥದ್ದು. ಸೊ ಇದನ್ನ 8 ಬಂದಿರುವಂಥದ್ದು ಇದನ್ನ ಚೆಕ್ ಮಾಡ್ಕೋಬಹುದು. ನಿಮ್ಮ ಒಂದು ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಅದನ್ನ ನೀವು ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಂತೀರಾ ಅಂತ ಅರ್ಥ. ಈಗ ಸೊ ನೋಡ್ತಾ ಇರುವವರು ಸೊ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಂಡು ಒಂದ್ಸರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲೇನಾದ್ರೂ 11ನೇ ಕಂತಿನ ಹಣ ಜಮಾ ಆಗಿದ್ರೆ ಇದೇ ತಿಂಗಳು ತೋರಿಸ್ತಾ ಇತ್ತು ಅಂದ್ರೆ 3/7/2024 ಅಥವಾ ಈಗ ಯಾವ ದಿನಾಂಕ ಒಂದು 11/6/2024 ಜೂನ್ನಲ್ಲಿ ಕೂಡ ಜಮಾ ಆಗಿದ್ರು ಕೂಡ 11ನೇ ಕಂತಿನ ಹಣನೇ. ಸೊ ಯಾರು ಕೂಡ ಜಮಾ ಆಗಿಲ್ಲ ಅಂದ ಬಳಿಕ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಾನೆ ಅರ್ಥ. ಸೊ ಆ ರೀತಿ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಯಾವ್ಯಾವ ತಿಂಗಳು ಜಮಾ ಆಗಿದೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ನೀವು ಚೆಕ್ ಮಾಡ್ಕೋಬಹುದು. ವೀಕ್ಷಕರು ಟೋಟಲ್ ಆಗಿ ಈಗ 11ನೇ ಕಂತಿನ ಹಣ ಸ್ಟಾರ್ಟ್ ಆಗಿರುವಂಥದ್ದು ನೋಡ್ಕೊಳ್ಳಿ ಎಷ್ಟು ಜಮಾ ಆಗಿದೆ ಅನ್ನೋದನ್ನ. ಈಗ ಅನ್ನಭಾಗ್ಯ ಸ್ಕೀಮ್ದು ನೋಡ್ಕೋಬಹುದು. ಇಲ್ಲಿ ಅನ್ನಭಾಗ್ಯ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕೂಡ ನಿಮ್ದು ಎಷ್ಟು ಜಮಾ ಆಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ಇವರಿಗೆ 4 ತಿಂಗಳ ಹಣ ಜಮಾ ಆಗಿರುವಂಥದ್ದು. ಸೊ ನಾನು ನೋಡಿ ಇಲ್ಲಿ 850 ರೂಪಾಯಿದಂತೆ 4 ತಿಂಗಳ ಹಣ ಜಮಾ ಆಗಿದೆ. ನೀವು ಕೂಡ ನಿಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಎಷ್ಟು ಹಣ ಜಮಾ ಆಗಿದೆ ಅನ್ನೋದನ್ನ ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದಿಷ್ಟು ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಮತ್ತೆ ಎಷ್ಟು ಅಮೌಂಟ್ ಜಮಾ ಆಗ್ತಾ ಇದೆ, ಯಾವ್ಯಾವ ತಿಂಗಳು ಜಮಾ ಆಗಿದೆ, ಸೊ ಯಾವ ದಿನಾಂಕದಂದು ಜಮಾ ಆಗಿದೆ, ಈ ರೀತಿ ಚೆಕ್ ಮಾಡ್ಕೋಬಹುದು. ಅನ್ನಭಾಗ್ಯದು ಕೂಡ ಅಲ್ಲೇ ಇದೆ. ಸೊ DBT ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಡಿದ್ದಾದ್ರೆ ಈ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಈ ಒಂದು ಮಾಹಿತಿನ ನೀವು ಅಷ್ಟೇ ನೋಡ್ಬೇಕಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಚೆಕ್ ಮಾಡ್ಲಿಕ್ಕೆ ಹೇಳಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜಮಾ ಆಗಿದೆ ಇಲ್ವೋ. ತುಂಬಾನೇ ಕನ್ಫ್ಯೂಷನ್ ಇರ್ತಾರೆ, ಯಾಕಂದ್ರೆ ಸಾಕಷ್ಟು ಬ್ಯಾಂಕ್ಗಳಿಂದನೂ ಕೂಡ ಮೋಸ ಆಗ್ತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಅಮೌಂಟ್ ಕಟ್ ಆಗ್ತಾ ಇರುವಂಥದ್ದು, ಎಲ್ಲಿ ಹೋಗಿದೆ ನಮ್ಮ ಅಮೌಂಟು ಅಂತ ನೀವು ಹುಡುಕಾಡ್ಬೋದು. ಸೊ ನಿಮ್ಗೆ ಜಮಾ ಆಗಿಲ್ಲ ಅಂತಾನು ಕೂಡ ಅನ್ಕೋಬಹುದು. ಅದಕ್ಕೋಸ್ಕರ ಸೊ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಚೆಕ್ ಮಾಡ್ಲಿಕ್ಕೆ ಹೇಳಿ. ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.